ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ನವೋದಯ ಪ್ರಶ್ನೆ ಪತ್ರಿಕೆ 2024 ಅಂದ್ರೆ ವೆರಿ ರೀಸೆಂಟ್ ಹೋದ ವರ್ಷದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಇವತ್ತು ಬಿಡಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಈಗ ನವೋದಯ ಪರೀಕ್ಷೆಗಳು ಈಗ ಹತ್ರಕ್ಕೆ ಬರ್ತಾ ಇದಾವೆ. ಸೊ ನಿಮ್ಮ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಆಗ್ಬೇಕು. ತುಂಬಾ ಚೆನ್ನಾಗಿ ಆಗ್ಬೇಕಂದ್ರೆ ನೀವು ಆಸ್ ಮಚ್ ಆಸ್ ಪಾಸಿಬಲ್ ಕ್ವಶನ್ ಪೇಪರ್ ನೀವು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಅಂದಾಗ ಮಾತ್ರ ಏನಾಗುತ್ತೆ, ನಿಮಗೆ ನವೋದಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದಾಗ ನಿಮಗೆ ಆ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಫಾರ್ಮ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನೀವು ಪ್ರಿಪರೇಷನ್ ನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಸೀರೀಸ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಮೊದಲಿಗೆ ಈ ಒಂದು ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ, ಹೋದ ವರ್ಷದಲ್ಲಿ ಕೊಟ್ಟಿರುವ ಬಾರ್ ಚಾರ್ಟ್ ನಲ್ಲಿ ಒಂದು ವರ್ಷದಲ್ಲಿ ವಿವಿಧ ದೇಶಗಳ ಕ್ರಿಕೆಟ್ ಆಟಗಾರರು ಆ ತಂಡಗಳು ಆಡಿದಂತ ಪಂದ್ಯಗಳ ಸಂಖ್ಯೆಯನ್ನು ಕೊಡಲಾಗಿದೆ. ಆಸ್ಟ್ರೇಲಿಯಾ ತಂಡವು ಪಾಕಿಸ್ತಾನ ತಂಡಕ್ಕಿಂತ ಎಷ್ಟು ಹೆಚ್ಚಿನ ಪಂದ್ಯಗಳನ್ನು ಆಡಿದೆ ಅಂತ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಾರ್ ಚಾರ್ಟ್ ಅನ್ನು ಕೂಡ ಕೊಟ್ಟಿದ್ರು. ಈ ಒಂದು ಬಾರ್ ಚಾರ್ಟ್ ಏನ್ ಹೇಳ್ತಪ್ಪ ಅಂತಂದ್ರೆ, ಇಲ್ಲಿ ಎಕ್ಸ್ ಆಕ್ಸಿಸ್ ಏನ್ ಹೇಳ್ತಂದ್ರೆ ದೇಶಗಳ ಹೆಸರುಗಳನ್ನು ಗುರುತಿಸ್ತೈತೆ. ವೈ ಆಕ್ಸಿಸ್ ಏನ್ ಗುರುತಿಸ್ತೈತಪ್ಪ ಅಂದ್ರೆ ಪ್ರತಿಯೊಂದು ತಂಡ ಎಷ್ಟು ಪಂದ್ಯಗಳನ್ನ ಆಡಿದೆ ಅನ್ನತಕ್ಕಂಥದ್ದು ಸೂಚಿಸ್ತೈತೆ. ನಮಗೆ ಪ್ರಶ್ನೆಯಲ್ಲಿ ಎರಡೇ ತಂಡಗಳ ಬಗ್ಗೆ ಪ್ರಶ್ನೆ ಮಾಡಿದ್ರ. ಮೊದಲನೇದು ಆಸ್ಟ್ರೇಲಿಯಾ, ಆಮೇಲೆ ಪಾಕಿಸ್ತಾನ. ಪ್ರಶ್ನೆಯಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಗಳನ್ನ ಹೆಚ್ಚಿಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ನೋಡ್ರಿ, ಹೆಚ್ಚಿನ ಪಂದ್ಯಗಳು ಅಂತಂದಾಗ ನಾವು ಕಳೆಯ ಲೆಕ್ಕವನ್ನು ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂದ್ರೆ ಇದಕ್ಕೆ ಉತ್ತರ ಮೊದಲಿಗೆ ಆಸ್ಟ್ರೇಲಿಯಾ ತಂಡ ಎಷ್ಟು ಪಂದ್ಯಗಳನ್ನು ಆಡಿದೆ ಅನ್ನೋದನ್ನ ಬರ್ಕೊಳ್ಳೋಣ. ಆಸ್ಟ್ರೇಲಿಯಾ ತಂಡ ಆಡಿದ ಪಂದ್ಯಗಳು ನೋಡಿ. ಇದು ಯಾವ ರೀತಿ ಸಿಗ್ತದೆ ನಮಗೆ ಪ್ರಶ್ನೆ ಅಂತಂದ್ರೆ, ಈ ಒಂದು ಬಾರ್ ಚಾರ್ಟ್ ಅನ್ನು ನಾವು ಸರಿಯಾಗಿ ಗಮನಿಸಬೇಕು. ಆಸ್ಟ್ರೇಲಿಯಾ ತಂಡ ಅದನ್ನ ನಾವು ಕರೆಸ್ಪಾಂಡೆನ್ಸ್ ಆಗಿ ಇಲ್ಲೊಂದು ಡಾಟೆಡ್ ಲೈನ್ ಅನ್ನು ನಾನು ಡ್ರಾ ಮಾಡ್ತಾ ಹೋಗ್ತೀನಿ. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಕೋಇನ್ಸಿಡೆಂಟ್ ಟು ದಿ 32 ಅಂದ್ರೆ ಆಸ್ಟ್ರೇಲಿಯಾ ತಂಡ ಒಟ್ಟು 32 ಪಂದ್ಯಗಳನ್ನ ಆಡಿದೆ. ಸೊ ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಅದೇ ರೀತಿಯಾಗಿ ಎರಡನೇ ತಂಡ ಯಾವುದಂದ್ರೆ ಪಾಕಿಸ್ತಾನ ಅಂತ ಕೊಟ್ಟಿದ್ದಾರೆ. ಪಾಕಿಸ್ತಾನ ತಂಡದ ಕೂಡ ನಾವು ಕರೆಸ್ಪಾಂಡೆಂಟ್ ಡಾಟೆಡ್ ಲೈನ್ ಡ್ರಾ ಮಾಡೋಣ. ಸೊ ಇದು ಬರೋದು 24ಕ್ಕೆ. ಆದ್ದರಿಂದ ಪಾಕಿಸ್ತಾನ ತಂಡ ಎಷ್ಟು ಪಂದ್ಯಗಳನ್ನು ಆಡಿದೆ ಅಂದ್ರೆ 24. ಅದನ್ನು ಕೂಡ ಬರ್ಕೊಳ್ಳೋಣ. ಪಾಕಿಸ್ತಾನ ತಂಡ ಆಡಿದ ಪಂದ್ಯಗಳು is equal to 24. ಈಗ ಎಷ್ಟು ಹೆಚ್ಚಿನ ಪಂದ್ಯಗಳನ್ನು ಆಡಿದೆ ಅಂತ ಕೇಳಿದ ಸಲುವಾಗಿ ನಾವೇನ್ ಮಾಡ್ಬೇಕು, ಕಳಿಬೇಕು, ಸಬ್ಟ್ರಾಕ್ಷನ್ ಮಾಡ್ಬೇಕು. ಇಲ್ಲಿ ನೋಡಿ, 32 ಮೈನಸ್ 24 ಮಾಡಿದ್ರೆ ನಮಗೆ ಆನ್ಸರ್ 12ರಲ್ಲಿ 4 ಕಳೆದ್ರೆ 8 ಬರುತ್ತೆ, ಕ್ಯಾರಿ ಇರುತ್ತೆ. 3ರಲ್ಲಿ 3 ಕಳೆದ್ರೆ 0. ಸೊ ಆನ್ಸರ್ ಈಸ್ 8. ಇಲ್ಲಿ ನಮಗೆ ಎಷ್ಟು ಪಂದ್ಯಗಳನ್ನು ಹೆಚ್ಚಿಗೆ ಆಡಿದೆ ಅಂತಂದ್ರೆ 8 ಪಂದ್ಯಗಳನ್ನ ಆಸ್ಟ್ರೇಲಿಯಾ ತಂಡವು ಪಾಕಿಸ್ತಾನ ತಂಡಕ್ಕಿಂತ ಹೆಚ್ಚಿಗೆ ಆಡಿದೆ ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾದ